ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಹೊಸ ಚಾನಲ್ ವ್ಲಾಗ್ಸ್ ವಿತ್ ಪ್ರೀತಿ ರವೀಂದ್ರ ಅಂತ. ನನ್ನ ಹೆಸರು ಪ್ರೀತಿ. ನಾನು ಮೂಲತಃ ಬೆಂಗಳೂರಿನವಳು. ಈ ಚಾನಲ್ ನಾನು ಹೊಸದಾಗಿ ಶುರು ಮಾಡಿದ್ದೀನಿ. ಗೊತ್ತಿಲ್ಲ ಹೇಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನನ್ನ ಇಂಟ್ರಡಕ್ಷನ್ ಹೇಳಬೇಕು ಅಂತಂದರೆ, ನನ್ನ ಮದುವೆ ಆಗಿ 8 ವರ್ಷ ಆಗಿದೆ. 4.5 ವರ್ಷದ ಮಗ ಇದ್ದಾನೆ. ಸೊ ನನ್ನ ಹಸ್ಬೆಂಡ್ ಇಲ್ಲೇ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ನಾನು ಮುಂಚೆ ಕೆಲಸ ಮಾಡ್ತಿದ್ದೆ. ಓವರಾಲ್ 14 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಫಿನಾನ್ಸ್ ಬ್ಯಾಕ್ಗ್ರೌಂಡಲ್ಲಿ. ಬಟ್ ಮಗು ಆದಮೇಲೆ ಕೆಲಸ ಕ್ವಿಟ್ ಮಾಡಬೇಕಾಯಿತು. ಹೀಗೆ ಮನೇಲಿದ್ದಾಗ ಯೂಟ್ಯೂಬ್ ಚಾನೆಲ್ಸ್ನ ನೋಡ್ತಿದ್ದೆ. ಹಾಗೆ ನನಗೂ ಆಸಕ್ತಿ ಬಂತು, ಯಾಕೆ ನಾನು ಒಂದು ಸತಿ ಯೂಟ್ಯೂಬ್ ಹೊಸದಾಗಿ ಸ್ಟಾರ್ಟ್ ಮಾಡಬಾರ್ದು ಅಂತ. ಎಷ್ಟೊಂದು ಜನ ಹಾಕ್ತಿದ್ರು, ನಮ್ಗೆ ಅಷ್ಟು ಅರ್ನಿಂಗ್ಸ್ ಬಂತು, ಇದು ಬಂದಿದೆ ಅಂತ. ಸೊ ನನಗೂ ಅನಿಸ್ತು, ಸಡನ್ನಾಗಿ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಏನೋ ಒಂದು ಟ್ರೈ ಮಾಡೋಣ ಅಂತ ನಾನು ಈ ಚಾನಲ್ನ ಶುರು ಮಾಡ್ತಾಯಿದ್ದೀನಿ. ಸೊ ಈ ಚಾನಲ್ ನಾನು ಶುರು ಮಾಡಿದ್ದು ಅರ್ನಿಂಗ್ಸ್ಗೆ ಅಂತಲೇ. ಏನು ಮಾತಾಡಬೇಕು ಗೊತ್ತಾಗ್ತದೆ. ಸೊ ನಿಮಗೆ ಗೊತ್ತಿರುತ್ತೆ, 14 ವರ್ಷ ಕೆಲಸ ಮಾಡಿದ್ಮೇಲೆ ಸಡನ್ನಾಗಿ ಕೆಲಸ ಬಿಟ್ಟು ಮನೇಲಿ ಕೂತ್ರೆ ಕೈ ಕಟ್ಟಾಗ್ದಂಗೆ. ದುಡಿತಿರೋ ಕೈ ಬಿಟ್ಟು ಕೂತ್ರೆ ಮನೆಯಲ್ಲಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಕೆಲಸಕ್ಕೆ ಹೋಗ್ತಿರುವಾಗ ನಮ್ಮ ಅಪ್ಪ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗೋದು. ಹೇಗೆ ಅಂದರೆ ರೆಂಟ್ ಪೇ ಮಾಡೋದಾಗಲಿ ಮನೆಯದು, ಮತ್ತು ಅವ್ರ ಮೆಡಿಸಿನ್ಸ್ಗಾಗಲಿ ಅಂತ ನಾನು ಹೆಲ್ಪ್ ಮಾಡ್ತಿದ್ದೆ. ಬಟ್ ಆಲ್ ಆಫ್ ಎ ಸಡನ್ ಅದೆಲ್ಲ ಸ್ಟಾಪ್ ಆಗಿಬಿಡ್ತು. ಹಾಗಾದರೆ ನಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ಸಂಪಾದನೆ ಇಲ್ವಾ ಅಂದರೆ ಖಂಡಿತ ಹೌದು, ಈಗಲೂ ಕೆಲಸ ಮಾಡ್ತಾನೆ ಇದ್ದಾರೆ. ಅವ್ರಿಗೆ 70 ವರ್ಷ, ಅಮ್ಮಂಗೆ ಒಂದು 69 ವರ್ಷ ಆಗಿದೆ. ಅಪ್ಪ ಈಗ ಆಟೋ ಓಡಿಸ್ತಾ ಇದ್ದಾರೆ, ಈಗಲೂ ಓಡಿಸ್ತಾ ಇದ್ದಾರೆ ಅಪ್ಪ. ಹಾಗಾಗಿ ಏಜ್ ಆಯ್ತಲ್ಲ, ನಾವು ಈಗ ಅವರು ಮನೇಲಿ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡೋ ಟೈಮ್, ಬಟ್ ಸ್ಟಿಲ್ ಇನ್ನೂ ಆಟೋ ಓಡಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ಕಡೆಯಿಂದ ನಾನು ಒಂದು ಹೆಲ್ಪ್ ಆಗಲಿ ಅಂತ ನಾನು ಈ ಚಾನಲ್ನ ಶುರು ಮಾಡಿದ್ದೀನಿ. ನೋಡೋಣ ನಿಮ್ಗಳ ಸಪೋರ್ಟೆಲ್ಲ ಹೇಗೆ ಸಿಗುತ್ತೆ ಅಂತ. ನಮಗೆ ಅಕ್ಕ ಇದ್ದಾಳೆ, ಬಟ್ ಅಣ್ಣ ಆಗಲಿ ತಮ್ಮ ಆಗಲಿಲ್ಲ, ನಾವಿಬ್ಬರೇ ಹೆಣ್ಮಕ್ಳು. ಸೊ ಹಾಗಾಗಿ ಗೊತ್ತಿರತ್ತಲ್ಲ, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಪ್ಪ ಅಮ್ಮನ್ನ ನೋಡ್ಕೊಳಕ್ಕೆ ಹತ್ರ ಯಾರೂ ಇರಲ್ಲ ಅಂತ. ಸೊ ಹಾಗಾಗಿ ನನ್ನ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೋ ನಮ್ಮ ಅಪ್ಪ ಅಮ್ಮಂಗೆ ನಾನು ಖಂಡಿತ ಮಾಡ್ತೀನಿ. ಸೊ ನೀವು ಎಲ್ಲ ಸಪೋರ್ಟ್ ಮಾಡ್ತೀರಾ ನನ್ನ ವೀಡಿಯೋಸ್ನ ನೋಡಿ ಅಂತ ಭಾವಿಸ್ತೀನಿ. ಸೊ ಇದಾಗಿತ್ತು ನನ್ನ ಈ ಇಂಟ್ರಡಕ್ಷನ್ ವ್ಲಾಗ್. ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ. ಹಾಗಾದರೆ ನಾನು ಮತ್ತೆ ನನ್ನ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.